ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನಾವು LBA ಅಂಗಾಂಶಗಳು ಪಾಠದ ಪ್ರಶ್ನೆ ಉತ್ತರಗಳನ್ನು ವಿವರಿಸುತ್ತಿದ್ದೇನೆ. ಪ್ರಶ್ನೆ 16, ಪತ್ರರಂಧ್ರಗಳ ಕಾರ್ಯವನ್ನು ತಿಳಿಸಿ. ಇದು ಸಾಧಾರಣವಾದ ಪ್ರಶ್ನೆಯಾಗಿದೆ. ಪತ್ರರಂಧ್ರ ಎಂದರೆ ಸ್ಟೊಮ್ಯಾಟಾ ಎಂದು ಕರೆಯಲಾಗುತ್ತೆ ವಿದ್ಯಾರ್ಥಿಗಳೇ. ಇದನ್ನು ಸ್ಟೊಮ್ಯಾಟಾ ಎಂದು ಕರೆಯುತ್ತಾರೆ. ಈ ಎಲೆಗಳ ಎಪಿಡರ್ಮಿಸ್ಗಳಲ್ಲಿ ಈ ರಂಧ್ರಗಳನ್ನು ನಾವು ಕಾಣಬಹುದು, ಸ್ಟೊಮ್ಯಾಟಗಳನ್ನು ಕಾಣಬಹುದು. ಇವುಗಳ ಕಾರ್ಯವೇನೆಂದ್ರೆ ಎರಡು ಕಾರ್ಯವನ್ನು ಮುಖ್ಯವಾಗಿ ಇದು ಮಾಡ್ತಾರೆ. ಒಂದು, ಅನಿಲಗಳ ವಿನಿಮಯ. ಪತ್ರರಂಧ್ರಗಳು ಅನಿಲಗಳ ವಿನಿಮಯಗಳಲ್ಲಿ ಏನು ಭಾಗಿಯಾಗುತ್ತದೆ. ಸೊ ನೀವು ನೋಡ್ಬೋದು, ಈ ಪತ್ರರಂಧ್ರಗಳ ಮೂಲಕ ಈ ಪತ್ರರಂಧ್ರದಲ್ಲಿ ಎರಡು ಕಿಡ್ನಿ ಆಕಾರದ ಎರಡು ಬೀಜಗಳ ತರಹ ಕಾಣಿಸುತ್ತೆ ನಿಮ್ಗೆ. ಅದನ್ನ ಗಾರ್ಡ್ ಸೆಲ್ಸ್ ಅಂತಾನು ಕರೀತಾರೆ. ಸೊ ಇವುಗಳ ಮಧ್ಯದಿಂದ ಏನಾಗ್ತಾ ಇದೆ, ಅನಿಲಗಳ ವಿನಿಮಯ ಆಗ್ತಾ ಇದೆ. ಅಂದ್ರೆ ಈಗ ಜೊತೆಸಲ್ಫೇಷನ್ ಕ್ರಿಯೆಗೆ ಸಸ್ಯಗಳಿಗೆ ಏನ್ ಬೇಕು? ಸಸ್ಯಗಳಿಗೆ ಯಾವ ಅನಿಲ ಬೇಕು? ಕಾರ್ಬನ್ ಡೈಆಕ್ಸೈಡ್ ಬೇಕು, ಮತ್ತೆ ಸೂರ್ಯನ ಬೆಳಕು ಬೇಕು. ಅವುಗಳು ಇಲ್ಲಿಂದ ತಗೊಂಡ್ಬಿಟ್ಟು ಆಕ್ಸಿಜನ್ ಅಂದ್ರೆ ಆಮ್ಲಜನಕವನ್ನು ಇದು ಈ ರಂಧ್ರದಿಂದಲೇ ಹೊರಹಾಕುತ್ತಿದೆ ಅಲ್ವಾ. ಇದು ಅನಿಲಗಳ ವಿನಿಮಯ. ಮತ್ತೊಂದು, ಬಾಷ್ಪ ವಿಸರ್ಜನೆಗೆ ಸಹಕಾರಿಯಾಗಿದೆ. ಬಾಷ್ಪ ವಿಸರ್ಜನೆ ಎಂದರೇನು? ಇಲ್ಲಿ ನೀವು ನೋಡಿರ್ಬೋದು, ವಾಟರ್ ವೆಪರ್ಸ್ ಅಂತ ಲೇಬ್ಲಿಂಗ್ ಮಾಡಿದೀವಿ. ವಾಟರ್ ವೆಪರ್ಸ್ ಅಂದ್ರೆ ಇಲ್ಲಿ ನೀರಿನ ನಷ್ಟವಾಗುವಿಕೆ. ಓಕೆ, ಸೊ ಈ ರಂಧ್ರದ ಮೂಲಕ ನೀರಿನ ನಷ್ಟವಾಗುವಿಕೆಯನ್ನು ನಾವು ಬಾಷ್ಪ ವಿಸರ್ಜನೆ, ಸಸ್ಯ ದೇಹದ ಮೂಲಕ ನೀರಿನ ನಷ್ಟವಾಗುವಿಕೆಯನ್ನು ಬಾಷ್ಪ ವಿಸರ್ಜನೆ ಎಂದು ಕರೆಯುತ್ತೇವೆ. ಥ್ಯಾಂಕ್ ಯು.